ಆದಿತ್ಯ ರಾಜ್ ಕ್ಯಾಪಿಟಲ್ ಅಂತ ಒಂದು ಸಂಸ್ಥೆ ಮೇಲೆ ಈ ರೇಡ್ವನ್ನು KPID ಬಡ್ಸ್ ಕಾನೂನು ಅಡಿಯಲ್ಲಿ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಇದರ ಮೇಲೆ FIR ಆಗಿದೆ. ಈ ಹಿಂದೆ ಇನ್ನೊಂದು ಇದೇ ರೀತಿಯ ಒಂದು ಪಾನ್ಜಿ ಸ್ಕೀಮ್ ನಮ್ಮ ಜಿಲ್ಲಾ ಮಟ್ಟದ ಸ್ಕ್ಯಾಮ್ ಸೆಲ್ಗೆ ಮಾಹಿತಿ ಸಿಕ್ಕಿದೆ. ಅದರ ಜೊತೆ ಪೊಲೀಸ್ ಇನ್ಫಾರ್ಮೇಷನ್ನು, ಪೊಲೀಸ್ ರಿಪೋರ್ಟ್ ಮಾನ್ಯ ಪೊಲೀಸ್ ಆಯುಕ್ತರಿಂದ ನನಗೆ ಸಿಕ್ಕಿದೆ. ಅದರ ಪ್ರಕಾರ ಶಿವಮ್ ಅಸೋಸಿಯೇಟ್ಸ್ ಮೇಲೆ ನಾವು ಒಂದು ದಾಳಿಯನ್ನು ಆವಾಗ ಮಾಡಿದ್ದೀವಿ. ಅದು ಭಾಳ ಸಕ್ಸಸ್ಫುಲ್ ದಾಳಿ ಇತ್ತು. ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನೂ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಜಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತು RBI ಇನ್ಪುಟ್ಸ್ ಇದ್ದಾವೆ. ಇದರ ಮೇಲೆ ನಾವೊಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 days ಬ್ಯಾಕ್ ನಾವು ಈ ರೇಡನ್ನು ಶುರು ಮಾಡಿದ್ದೀವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026 ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದರೆ, ಅವರು ಫಂಡ್ ರೇಸಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ, ಇದು ಡೆಪಾಸಿಟ್ ಅಂತ ಡೆಫಿನಿಷನಲ್ಲಿ ಯಾಕೆ ಬರುತ್ತೆ ಅಂದರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಜಿ ಸ್ಕ್ಯಾಮಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ.